ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಬೂತಾಯಿ ಮೀನಿನಲ್ಲಿ ಹೇಗೆ ನಾವು ಫಿಶ್ ಕರಿ ಮಾಡ್ತೀವಿ ಅಂತ ಹೇಳ್ಕೊಡ್ತೀವಿ. ಸಾರ್ಡಿನ್ ಅಂತಲೂ ಕರೀತಾರೆ ಈ ಒಂದು ಫಿಶ್ಗೆ. ಈ ಒಂದು ಸಾರ್ಡಿನ್ ಫಿಶ್ ಕರಿನ ಹೇಗೆ ನಮ್ಮ ಮನೆಯಲ್ಲೆಲ್ಲ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಆ ಒಂದು ಫಿಶ್ ಕರಿನ ನಿಮಗೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ. ಯಾವತ್ತು ಫಿಶ್ ಕರಿನ ಫಸ್ಟ್ ಟೈಮ್ ಮಾಡಿಬಿಟ್ಟು ನೀವು ಆಫ್ಟರ್ನೂನ್ ಮಾಡಿಬಿಟ್ಟು ನೈಟಲ್ಲಿ ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಡೇಗಂತೂ ಸೂಪರ್ವ್ ಆಗಿರುತ್ತೆ ಫಿಶ್ ಕರಿ. ಯಾವಾಗಲೂ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಸಪ್ರೇಟ್ ಟೇಸ್ಟ್, ಅದು ತುಂಬ ಚೆನ್ನಾಗಿರುತ್ತೆ ಈ ಒಂದು ಫಿಶ್ ಕರಿ. ಈ ಮಸಾಲವನ್ನು ನೀವು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸಿ ನನ್ನ ಕಮೆಂಟ್ ಬಾಕ್ಸಲ್ಲಿ. ಮತ್ತು ನನ್ನ ವೀಡಿಯೋನ ಸ್ಕಿಪ್ ಮಾಡಿದ ಹಾಗೆ ನೋಡಿ, ಆವಾಗಲೇ ಗೊತ್ತಾಗೋದು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ. ಬನ್ನಿ ಒಳಗೋಣ, ಹೇಗೆ ಮಾಡೋದಂತ ನೋಡೋಣ. ಈ ಫಿಶ್ ಕರಿಗೆ ಬೇಕಾಗುವ ಒಂದು ಮಸಾಲ ಏನಂದರೆ 4 ಪೀಸು ಈರುಳ್ಳಿ, 5 ರಿಂದ 6 ಟೊಮೊಟೊ ಹಣ್ಣು, ಒಂದು ಚಿಕ್ಕ ಕಾಯಿ ಪೀಸ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕಾಯಿ ಹಾಕ್ಕೊಳ್ಳಿ, ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ನಾವು ಈ ಒಂದು ಮಸಾಲಾನ ಗ್ರೈಂಡ್ ಮಾಡ್ಕೊಬೇಕು. 4 ಪೀಸ್ ಈರುಳ್ಳಿ ಅಂದರೆ 2 ಈರುಳ್ಳಿನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಒಂದು ಇಡೀ ಆದಷ್ಟು ಕಾಯಿ ಪೀಸು, ಒಂದು 6 ಟೊಮೊಟೊ ಹಣ್ಣು ಹಾಕಿ ಫಸ್ಟು ರುಬ್ಕೋಬೇಕು. ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು. ಹುಣಸೆಹಣ್ಣು ಹಾಕೋದ್ರಿಂದ ನೀವು ಟೊಮೊಟೊ ಹಣ್ಣನ್ನು ಇನ್ನೂ ಒಂದು ಕಡಿಮೆ ಹುಣಸೆಹಣ್ಣು ಬಳಸೋರಾಗಿದ್ದರೆ ಸ್ವಲ್ಪ ಟೊಮೊಟೊ ಹಣ್ಣು ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ಹುಣಸೆಹಣ್ಣು ಧಾರಾಳವಾಗಿ ಬಳಸೋರಾಗಿದ್ದರೆ ಟೊಮೊಟೊಯನ್ನು ಒಂದು 6 ರಿಂದ 7 ಟೊಮೊಟೊಯನ್ನು ಬಳಸ್ಕೊಳ್ಳಿ. ನಾನಿಲ್ಲಿ ಅರ್ಧ kg ಫಿಶ್ಗೆ ಮಾಡ್ತಾ ಇರೋ ಮಸಾಲ ಇದು ನೋಡಿ. ಇಲ್ಲಿ ಈರುಳ್ಳಿನ ಒಗ್ಗರಣೆಗೆ ಮತ್ತು ಕರ್ಬೇವಿನ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕ ಉಂಡೆ ಹುಣಸೆಹಣ್ಣನ್ನ ನೆನೆ ಹಾಕ್ಕೊಂಡಿದ್ದೀನಿ ನೋಡಿ. ಬೂತಾಯಿ ಮೀನನ್ನ ತೊಳೆದು ಚೆನ್ನಾಗಿ ಅರಿಶಿಣದಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈ ಒಂದು ಬೂತಾಯಿ ಮೀನನ್ನ ನೀವು ಅರಿಶಿಣದಲ್ಲಿ ತೊಳೆದ್ರೆ ಒಳಸ್ವಾಸನೆಲ್ಲ ಏನೂ ಬರಲ್ಲ. ಮಣ್ಣಿನ ಪಾತ್ರೆನ ಸ್ಟವ್ ಮೇಲೆ ಇಟ್ಟುವಾಗ ಸಿಮ್ಮಲ್ಲೇ ಇಡಬೇಕು. ನೀವು ಪಾತ್ರೆ ಕಾಯೋಕ್ಕಿಂತ ಮುಂಚೆನೇ ಎಣ್ಣೆ ಹಾಕಿಬಿಡಬೇಕು, ಆವಾಗ ಈ ಒಂದು ಪಾತ್ರೆ ಸಿಡಿಯಲ್ಲ. ಈ ಎಣ್ಣೆ ನೋಡಿ ಕಾಯ್ದಿದೆ. ಇವಾಗ ನಾನು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚಟಪಟ ಆದ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಈರುಳ್ಳಿ, ಚಿಕ್ಕ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪಲ್ಲಿರೋ ಹಸಿ ವಾಸನೆಲ್ಲ ಹೋಗಬೇಕು. ಈರುಳ್ಳಿಲಿ ಮೇಯ್ನಾಗಿ ಹಸಿ ವಾಸನೆ ಹೋಗೋ ತನಕ ಈ ಎಣ್ಣೆಲಿ ರೋಸ್ಟ್ ಮಾಡೋಣ. ಈ ಒಂದು ಈರುಳ್ಳಿ ಗೋಲ್ಡನ್ ಬ್ರೌನ್ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಜಸ್ಟ್ ಹಸಿ ವಾಸನೆ ಹೋದರೆ ಸಾಕು. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು ಆ್ಯಡ್ ಮಾಡೋಕ್ಕೆ ಈಸಿಯಾಗಿರುತ್ತೆ. ಈಗ 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವೆಲ್ಲ ಚೆನ್ನಾಗಿ ಎಣ್ಣೆಲಿ ಎಷ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಬಾಡುತ್ತೋ ಈ ಒಂದು ಫಿಶ್ ಕರಿ ಅಷ್ಟು ಟೇಸ್ಟಾಗಿರುತ್ತೆ. ಇವಾಗ ನೋಡಿ, ಎಣ್ಣೆಲೇ ನಾವು 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 2 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಯಾವತ್ತೂ ನೀವು ಎಣ್ಣೆಲಿ ಈ ಥರ ಫ್ರೈ ಮಾಡೋದ್ರಿಂದ ಈ ಒಂದು ಫಿಶ್ ಕರಿಗೆ ಟೇಸ್ಟ್ ಕೊಡುತ್ತೆ. ಮತ್ತು 1/4 ಟೇಬಲ್ ಸ್ಪೂನ್ ಆದಷ್ಟು ಅರಿಶಿನ ಪುಡಿ ಹಾಕಿ ಎಣ್ಣೆಲಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಬೇಕು. ಯಾವುದೇ ಒಂದು ಫಿಶ್ ಕರಿ, ಚಿಕನ್ ಕರಿ ಮಾಡಬೇಕಾದ್ರೆ ನೀವು ಖಾರದ ಪುಡಿನ ಮಸಾಲೆ ಎಲ್ಲ ಹಾಕಿದ ಮೇಲೆ ಹಾಕಬಾರ್ದು, ಎಣ್ಣೆಲೇ ಹಾಕಬೇಕು. ಆವಾಗಲೇ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಒಗ್ರೊಗ್ರು ಖಾರ ಅನಿಸಲ್ಲ, ನೀಟಾಗಿ ಮಸಾಲ ಫ್ರೈ ಆಗಿರುತ್ತೆ ಎಣ್ಣೆಲಿ. ನೋಡಿ, ಇಲ್ಲಿ ಟೊಮೊಟೊ, ಈರುಳ್ಳಿ ಮತ್ತು ಕಾಯಿ ಪೀಸ್ ಹಾಕಿ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ಇವಿಷ್ಟು ಮಸಾಲ ಚೆನ್ನಾಗಿ ಎಣ್ಣೆಲಿ ನಾವು ಫ್ರೈ ಆಗಬೇಕು. ಆಮೇಲೆ ನಾವು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ಳೋಣ. ಕಲ್ಲುಪ್ಪು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ ನಂತರ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಮಸಾಲ ಇರುತ್ತಲ್ಲ, ಆ ಮಸಾಲೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಎಷ್ಟು ಬೇಕೋ ಅಷ್ಟು ನೀರನ್ನ ಆ ಮಸಾಲೆಯಲ್ಲೇ ಹಾಕಿಬಿಟ್ಟು ನೀರನ್ನ ಆ್ಯಡ್ ಮಾಡ್ಕೊಬೇಕು. ನೀವು ತೆಳ್ಳಗೆ ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಚೆನ್ನಾಗಿ ಗಟ್ಟಿ ಮೀನು ಸಾರು ಬೇಕು ಅಂದರೆ, ಮೀನು ಗ್ರೇವಿ ಬೇಕು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಹುಣ್ಸೆಹಣ್ಣು ನೀರು ಹಾಕಬೇಕಲ್ವ, ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಹುಣ್ಸೆಹಣ್ಣ ಕಿವುಚಿಟ್ಟಿದ್ದೆ ನಾನು, 1 ಉಂಡೆ ಹುಣ್ಸೆಹಣ್ಣ, ನಿಂಬೆಹಣ್ಣು ಗಾತ್ರ 2 ನಿಂಬೆಹಣ್ಣ ಗಾತ್ರದಷ್ಟು ನಾನು ಹುಣ್ಸೆಹಣ್ಣ ನೆನೆ ಹಾಕಿ ಕಿವುಚಿಟ್ಕೊಂಡಿದ್ದೆ. ಆ ನೀರನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೆಲವರು ಹುಣ್ಸೆಹಣ್ಣು ಹುಳಿ ಇಷ್ಟಪಡಲ್ಲ ಮೀನು ಸಾರು, ಆದರೆ ನಮ್ಮ ಕಡೆ ಎಲ್ಲ ಜಾಸ್ತಿ ಹುಳಿ ಖಾರ ಇಷ್ಟಪಡ್ತಾರೆ. ಹಾಗಾಗಿ ನಾನು 2 ಉಂಡೆ ಆದಷ್ಟು ಹುಣ್ಸೆಹಣ್ಣ ಕಿವುಚ್ಬಿಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಡ ಹುಣ್ಸೆಹಣ್ಣು ಸ್ವಲ್ಪ ಕಡಿಮೆ ಯೂಸ್ ಮಾಡೋರಾಗಿದ್ದರೆ ಸ್ವಲ್ಪ ಒಂದು ಚಿಕ್ಕ ಉಂಡೆ ಹುಣ್ಸೆಹಣ್ಣನ್ನ ಕಿವುಚ್ಬಿಟ್ಟು ನೀವು ಆ್ಯಡ್ ಮಾಡ್ಕೊಬೋದು. ಇವಾಗ ಬೂತಾಯಿ ಮೀನು ನೋಡಿ ಎಷ್ಟು ಚೆನ್ನಾಗಿ ತೊಳೆದು ನೀಟಾಗಿ ತೆಗೆದಿಟ್ಕೊಂಡಿದ್ದೀನಿ ಅಂತ. ಅದು ಒಂದೊಂದೇ ಮಸಾಲ ಕುದ್ದ ನಂತರ ಒಂದೊಂದೇ ಈ ಥರ ಆ್ಯಡ್ ಮಾಡ್ಕೊಬೇಕು. ನೋಡಿ, ಈ ಥರ ಆ್ಯಡ್ ಮಾಡಿಬಿಟ್ಟು ಒಂದು 5 ನಿಮಿಷ ಕುದ್ರೆ ಸಾಕು. ಸ್ಟವ್ ಆಫ್ ಮಾಡಿಬಿಡಿ.
ಈ ಒಂದು ಮಣ್ಣಿನ ಪಾತ್ರೆ ಒಂದು ಬಿಸಿಗೆ ಚೆನ್ನಾಗಿ ಮಸಾಲೆ ಎಲ್ಲ ಹತ್ಕೊಳುತ್ತೆ. ಇವಾಗ ನೀವು ನೈಟ್ ತಿನ್ನೋದಾಗಿದ್ದರೆ ಈ ಒಂದು ನೋಡಿ, ಇವಾಗ ಮೀನು ಸಾರಲ್ಲಿ ಚೆನ್ನಾಗಿ ಕುದ್ದು ಬರಬೇಕು. ಕುದ್ದು ಬರಬೇಕಾದ್ರೆ ಈ ಒಂದು ಮ್ಯಾಜಿಕ್ ಮಸಾಲಾನ ಹಾಕಿದರೆ ಸಖತ್ ಟೇಸ್ಟ್ ಕೊಡುತ್ತೆ. ಏನಂದರೆ 2 ಟೇಬಲ್ ಸ್ಪೂನ್ ಆದಷ್ಟು ಮೆಂತ್ಯ ಕಾಳು, ಚಿಕ್ಕ ಸ್ಪೂನಲ್ಲಿ 1 ಟೇಬಲ್ ಸ್ಪೂನ್ ಆದಷ್ಟು ಜೀರಿಗೆ, ಸ್ವಲ್ಪ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಜೀರಿಗೆ ಮತ್ತು ಈ ಒಂದು ಮೆಂತ್ಯ ಕಾಳನ್ನ ರೋಸ್ಟ್ ಮಾಡಿಬಿಟ್ಟು ಚೆನ್ನಾಗಿ ಕುಟ್ಕೊಬೇಕು. ಕುಟ್ಬಿಟ್ಟು ಎಷ್ಟು ಚೆನ್ನಾಗಿ ನೈಸಾಗಿ ಕುಟ್ತಿರೋ ಈ ಒಂದು ಕುಟ್ಟಕಲ್ಲಲ್ಲಿ ಕುಟ್ಕೊಳ್ಳಿ. ನಿಮ್ಮ ಹತ್ರ ಕುಟ್ಟಕಲ್ಲಿಲ್ಲ ಅಂದರೆ ನೀವು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೋಬೋದು. ನಿಮಗೆ ಎಷ್ಟು ನಯಸ್ಸಾಗುತ್ತೋ ಅಷ್ಟು ನಯಸ್ಸಾಗಿ ಪೌಡರ್ ಮಾಡಿಬಿಟ್ಟು ಈ ಥರ ಉದುರಿಸ್ಬಿಟ್ಟು ಚೆನ್ನಾಗಿ ಇದೊಂದು ಕುದಿ ಬಂದ ನಂತರ ಸ್ಟವ್ನ ಆಫ್ ಮಾಡಿಬಿಡಿ. ಈ ಒಂದು ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ಸ್ಟವ್ ಆಫ್ ಮಾಡಿದ ಮೇಲೂ ಈ ಥರ ಕುದೀತಾ ಇರುತ್ತೆ. ನಾನು ಆಫ್ ಮಾಡಿದ್ದೀನಿ, ಆದರೂ ನೋಡಿ ಚೆನ್ನಾಗಿ ಈ ಥರ ಕುದೀತಾ ಇದೆ. ಮೀನನ್ನ ಜಾಸ್ತಿ ಬೇಯಿಸಬಾರ್ದು. 1-2 ಕುದಿ ಬಂದರೆ ತಕ್ಷಣ ನಾವು ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದು ಮುಚ್ಚಳನ ಮುಚ್ಚಿಬಿಡಬೇಕು. ನಾನು ಯಾಕೆ ಹೇಳ್ತೀನಿ, ಮಣ್ಣಿನ ಪಾತ್ರೆಯಲ್ಲಿ ಆ ಒಂದು ಮಣ್ಣಿನ ಪಾತ್ರೆ ಬಿಸಿಲೇ ಇದು ಒಂಥರ ಬೇಯ್ತಾ ಇರುತ್ತೆ. ನೀವು ನಾರ್ಮಲ್ ಪಾತ್ರೆಯಲ್ಲಿ ಮಾಡಬೇಕಂದ್ರೆ 1-2 ನಿಮಿಷ ಕುದಿಸ್ಬಿಟ್ಟು ಆಫ್ ಮಾಡಿಬಿಡಿ. ನೋಡಿ, ನಾನು ಆಲ್ರೆಡಿ ಆಫ್ ಮಾಡಿದ್ದೀನಿ, ಆದರೂ ಕುದೀತಾ ಇದೆ. ನೋಡಿ, ಫಿಶ್ಶು ಸಖತ್ತಾಗಿರುತ್ತೆ, ಹೆಲ್ತಿ ಕೂಡ ಒಳ್ಳೆಯದು. ಈ ಒಂದು ಬೂತಾಯಿ ಮೀನು ನಮ್ಮ ಮಂಗಳೂರು ಸೈಡ್ನಲ್ಲಿರೋರಿಗೆಲ್ಲ ತುಂಬ ಫೇವ್ರೆಟ್ಟು. ನನಗೂ ಕೂಡ ತುಂಬ ಫೇವ್ರೆಟ್ಟು. ಇವರು ಒಂದು ರೆಸಿಪಿನ ಮುದ್ದೆ ಜೊತೆಗೆ ಸಖತ್ ಕಾಂಬಿನೇಷನ್ ಆಗಿರುತ್ತೆ. ನಾನು ಮುದ್ದೆ ಹೇಗೆ ಮಾಡೋದು ಅಂತ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ಒಂದು ರೆಸಿಪಿ ಬೂತಾಯಿ ಮೀನಿನ ಸಾರಲ್ಲಿ ಈ ಒಂದು ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡಿ.